ಶಾಸಕ ಹಂಪನಗೌಡ ಬಾದರ್ಲಿ ಅವರ ಅಧ್ಯಕ್ಷತೆಯಲ್ಲಿ ತಹಸೀಲ್ದಾರ್ ಕಚೇರಿಯಲ್ಲಿ ಜೋಳ ಖರೀದಿ ವಿಚಾರ ಕುರಿತು ಅಧಿಕಾರಿಗಳ ಸಭೆ ನಡೆಸಿ ಯಾವ ಒಬ್ಬ ರೈತರಿಗೂ ಕೂಡ ಅನ್ಯಾಯವಾಗದ ರೀತಿಯಲ್ಲಿ ಜೋಳ ಖರೀದಿ ಮಾಡಿ ರೈತರ ಹಿತ ಕಾಪಾಡಬೇಕೆಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಜೋಳ ಖರೀದಿ ವಿಚಾರವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಕೆಲವು ನಿಯಮಗಳನ್ನು ಜಾರಿ ಮಾಡಿ ಟೆಂಡರ್ ಕರೆಯಲಾಗಿತ್ತು. ಅದರ ಅನ್ವಯ ಕೋಪರೇಟಿವ್ ಸೊಸೈಟಿ, ಮಾರ್ಕೆಟಿಂಗ್ ಬೋರ್ಡ್ ಹಾಗೂ ವೇರ್ಹೌಸ್ ಗೋದಾಮು ಸರ್ಕಾರದ ನಿಯಮ ಅನ್ವಯ ಟೆಂಡರ್ ಪಡೆಯಲಾಗಿತ್ತು. ಜಿಲ್ಲಾವಾರು ಇದರಲ್ಲಿ ಬದಲಾವಣೆ ಇದೆ. ತಾಲೂಕಿನಲ್ಲಿರುವ 14 ಖರೀದಿ ಕೇಂದ್ರಗಳಲ್ಲಿ ಪ್ರತಿಯೊಂದು ಕೇಂದ್ರಗಳಿಂದ ಪ್ರತಿನಿತ್ಯ 20 ಕ್ವಿಂಟಲ್ ಜೋಳ ಖರೀದಿ ಮಾಡಲೇಬೇಕು. ಯಾವ್ಯಾವ ಸೊಸೈಟಿಗೆ ಎಷ್ಟು ಪ್ರಮಾಣದಲ್ಲಿ ಖರೀದಿ ಮಾಡಬೇಕೆನ್ನುವುದು ಅದರ ವ್ಯಾಪ್ತಿ ಅಥವಾ ಸರ್ಕಾರದ ನಿಯಮಾವಳಿ ಅನ್ವಯ ಸೊಸೈಟಿಗಳು ರೈತರಿಂದ ಜೋಳ ಖರೀದಿ ಮಾಡಲೇಬೇಕು. ಪ್ರತಿಯೊಬ್ಬ ರೈತರ ಹಿತ ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಹಾಗೂ ನಾನು ಕಾರ್ಯಪ್ರವೃತ್ತರಾಗಿದ್ದು, ರೈತರು ತಾವು ಬೆಳೆದ ಜೋಳವನ್ನು ಸರ್ಕಾರದ ನಿಯಮಾವಳಿ ಪ್ರಕಾರ ಜೋಳ ಖರೀದಿ ಕೇಂದ್ರದಲ್ಲಿ ಮಾರಾಟ ಮಾಡಿ ನಮ್ಮೊಂದಿಗೆ ಕೈ ಜೋಡಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಕೃಷಿ ಮಾರಾಟ ಮಂಡಳಿಯ ಜಿಲ್ಲಾ ವ್ಯವಸ್ಥಾಪಕ ಅಶೀಕ್ ಅಲಿ, ಆನಂದ ಮೋಹನ್, ಅಮರಗುಂಡಪ್ಪ, ಬಿ ಲಿಂಗಪ್ಪ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಇದ್ದರು.